ಬೆಳಗಾವಿಯಲ್ಲಿ 4 ವರ್ಷದ ಮಗುವನ್ನ ಮಲತಾಯಿಯೊಬ್ಬರು ಕೊಂದು ಹಾಕಿದ್ರ, ಕೊಲೆ ಮಾಡಿದ್ರ ಅನ್ನುವಂಥ ಅನುಮಾನ ಈಗ ಮೂಡ್ತಾ ಇದೆ. ಆ ಬಾಲಕಿ ಸಮೃದ್ಧಿಯ ಅಜ್ಜಿ ಗಂಭೀರ ಆರೋಪವನ್ನು ಮಾಡಿದ್ದಾರೆ. 2021ರಲ್ಲಿ ವರದಕ್ಷಿಣೆ ಕಿರುಕುಳ ಕೊಟ್ಟ ಆ ಮಗುವಿನ ತಾಯಿ ಕೊಲೆಯಾದರು. ಇವತ್ತು ಆ ಮಗು ನಿಗೂಢವಾಗಿ ಮೃತಪಟ್ಟಿದೆ. ಈ ಸಾವಿನ ಬಗ್ಗೆ ನಮಗೆ ಅನುಮಾನ ಇದೆ, ಇದು ಕೊಲೆ ಇರಬಹುದು ಅನ್ನೋ ಶಂಕೆಯನ್ನ ಆ ಮಗುವಿನ ಅಜ್ಜಿ ವ್ಯಕ್ತಪಡಿಸ್ತಾ ಇದ್ದಾರೆ. ಬೆಳಗಾವಿ APMC ಯಾರ್ಡ್ ಬಳಿ ಇರುವಂಥ ರಾಯಣ್ಣ ಅವರ ಮನೆಯಲ್ಲಿ ಆ ಮಗು ಮೃತಪಟ್ಟಿರೋದು. ಬೆಳಗಾವಿ ಬಿಮ್ಸ್ಗೆ ಕರೆದೊಯ್ಯೋ ಸಂದರ್ಭದಲ್ಲಿ ದಾರಿ ಮಧ್ಯೆ ಮಗು ಮೃತಪಟ್ಟಿದೆ. ಮಗು ಸಾವಿನ ಸುದ್ದಿ ತಿಳಿದು ಆಸ್ಪತ್ರೆಗೆ ಅಜ್ಜಿ ಬಂದಿದ್ದಾರೆ. ತಂದೆ ಬರೋವರೆಗೂ ಕೂಡ ಕೇಸು ದಾಖಲಿಸಿಕೊಳ್ಳೋದಕ್ಕೆ ಪೊಲೀಸರು ಹಿಂದೇಟು ಹಾಕಿದ್ದಾರೆ. ಸೊ ಇದು ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಮಗುವಿನ ಸಾವಿನ ಬಗ್ಗೆ ನಮಗೆ ಅನುಮಾನ ಇದೆ. ಆ ಮಗು ಸಮೃದ್ಧಿಯ ಅಜ್ಜಿ ಅನುಮಾನ ವ್ಯಕ್ತಪಡಿಸ್ತಾ ಇರೋದು, ಇದು ಮಲತಾಯಿ ಕೊಂದಿರಬಹುದು ಅನ್ನುವಂಥ ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ದೊಡ್ಡ ಹುಡುಗಿ ಕಳ್ಕೊಂಡ ಅದಕ್ಕೆ ಇನ್ನ ಕೊರಗಾಗದೇವ್ರಿ. ಈಗ ಹ್ಞೂನ್ರಿ, ಮದ್ವಿದಾತ್ರಿ ದೊಡ್ಡ ಹುಡುಗಿನ ಕೊಂದಾರ್ರಿ ಅವ್ರ, ನಮ್ಮ ಮಗಳನ್ನ ಕೊಂದಾರ್ರಿ. ಮತ್ತೀಗ ದೊಡ್ಡ ಹುಡುಗಿ ಸಣ್ಣ ಹುಡುಗಿ ಅವ್ರ ಕಡೆ ಐತ್ರಿ, ಮೊಮ್ಮಗಳ ಅವ್ರ ಕಡೆ ಇದ್ದದಕ್ಕೆ ಅದಕ್ಕೆ ಇನ್ನೂರಿಗೂ ನೀವು ಇಂಥವ್ರಿಗೆ ಅವ್ ನೌಕರಿ ಮ್ಯಾಗ ಅದಾನಂದ್ರೆ ಅಂಥ ನೌಕರಿ ಅವ್ನು ಕೊಡಬಾರ್ದು. ಅದನ್ನ ಗೋರ್ಮೆಂಟ್ದಿಂದ ನೀವು ಅವ್ರಿಗೆ ಶಿಕ್ಷೆ ಕೊಡಿಸ್ಬೇಕ್ರಿ. ಯಾಕಂದ್ರೆ ನಾವು ಬಡ್ರದ್ದು ನಾವು ದುಡ್ಕೊಂಡು ತಿನ್ನವ್ರಿ ಸರ್. ಇಂಥ ನಮ್ಮ ಮಕ್ಕಳ ಪರಿಸ್ಥಿತಿ ಇನ್ನೇ ಯಾವ ಹೆಣ್ಣು ಮಕ್ಕಳಿಗೆ ಬರಬಾರ್ದ್ರಿ ನಮಗೆ. ಅದ್ರ ಸಂಬಂಧ ನೀವು ಅದಕ್ಕೆ ಗೋರ್ಮೆಂಟ್ದಿಂದ ಅವ್ರಿಗೆ ಕಠಿಣ ಶಿಕ್ಷೆ ಕೊಡ್ಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ ನೋಡ್ರಿ ಸರ್. ದೊಡ್ಡ ನಮ್ಮ ಹುಡುಗಿನ ಮರ್ಡರ್ ಮಾಡಿದಾರ್ರಿ. ಭಾರತಿ ಹಂಪನವ್ರ ಅದು ನಾಥ್ಪುರ್ಕ್ ಆಗೈತ್ರಿ. 3 ವರ್ಷದಿಂದ್ರಿ, 3 ವರ್ಷ ಮುಗಿದು 4ನೇ ವರ್ಷ ಚಾಲು ಆತ್ರಿ. ನಾಥ್ಪುರ್ಕ ಕೊಂದಾರಿ ಹುಡುಗಿನ ಕರ್ಕೊಂಡು ಹೋಗಿ ಗಂಡ ಹೊರಗಿದ್ರಿ. ಹೊರಗನ ಮತ್ತು ಅವ್ಗ ಮತ್ತು ತಂಗಿಗೆ ಕೊಲ್ಲ ಅಂತ ಸಪೋರ್ಟ್ ಕೊಟ್ಟಿದ್ದಾನ್ರಿ ಅವ ಗಂಡ್ರಿ. ಸಪೋರ್ಟ್ ಕೊಟ್ಟ ಹುಡುಗಿನ ಕೊಲ್ಲಾಕ ಹಚ್ಚಿದಾನ್ರಿ. ಈಗ ಹುಡುಗಿ ಅವ್ರ ಕಡೆ ಐತ್ರಿ. ಹುಡುಗಿ ಅವ್ರ ಕಡೆ ಐತೆ. ಹುಡುಗಿನ ನಾವು ಕರ್ಕೊಂಬರ್ಬೇಕಂದ್ರೆ ಕೋರ್ಟ್ದಿಂದ ನಾವು ಕರ್ಕೊಂಬರ್ಬೇಕಂತ ಗಪ್ಪಿದ್ದು ರೀ. ಈಗಿನ್ನ ಹುಡುಗಿ 3 ವರ್ಷ ಮುಗಿದು 4ನೇ ವರ್ಷ ಈಗ ಹುಡುಗಿ ಚಾಲೂ ಆತ್ರಿ. ಅದ್ರ ಸಂಬಂಧ ಇನ್ನ ಅವ್ರ ಕೇಸ್ ಚಾಲೋ ಇಲ್ಲ ಅಂತ, ಕೇಸ್ ಇನ್ನು ಚಾಲೋ ಆಕೈತಿ ಬಾ ಅಂತ ಹುಡುಗಿ ಅವ್ರ ಕಡೆಯಿಂದ ಐತ್ರಿ. ಆಕಿ ಈಗಿನ ಇಟ್ಕೊಂಡಾನ್ರಿ, ಅವ ಮಾಡ್ಕೊಂಡಾನ್ರಿ. ಅವ ಅದ್ರ ಸಂಬಂಧ ಈಗ ಆಕಿ ಹುಡುಗಿನ ಕೊಲ್ಲಂತೆ ಅವ್ ಸಪೋರ್ಟ್ ಆಕಿ ಹೇಳಿದಾನ್ರಿ. ಅದಕ್ಕೆ ನೀವು ಇದು ನ್ಯಾಯ ನೀವು ನಮಗೆ ಕೊಡಿಸ್ಬೇಕ್ರಿ. ಇವತ್ತು ಬೆಳಿಗ್ಗೆ ಆ ಹುಡುಗಿನ ಮಗಳನ್ನ ಕೊಂದಾರ್ರಿ. ಆ ಹುಡುಗಿ ಟಾರ್ಚರ್ ಕೊಟ್ಟಿದ್ದಾರೆ ಸರ್. ಸಣ್ಣ ಹುಡುಗಿನೂ ಆಕಿನೂ ಒಟ್ಟ ಕೇರ್ ತೊಗೊಂಡಿಲ್ರಿ. ಹುಡುಗಿನ ಚಲೋತ್ತಿಗೆ ನೋಡ್ಕೊಂಡಿಲ್ರಿ. ಆಕಿ 2ನೇದಾಕಿ ಆಕಿ ಮಲ್ತಾಯಿರಿ. ಆಕಿ ಹುಡುಗಿನ ಒಟ್ಟ ಚಲೋ ನೋಡ್ಕೊಂಡಿಲ್ರಿ. ಹುಡುಗಿ ಟಾರ್ಚರ್ ಕೊಟ್ಟಿದ್ದಾಳ್ರಿ, ಬರಿ ಕೊಟ್ಟಿದ್ದಾಳ್ರಿ ಹುಡುಗಿಗೆ. ಅದಕ್ಕೆ ನೀವು ಅದನ್ನ ಇಂಥವಿನ ಮಕ್ಕಳಿಗೆ ಇದ್ರ ಮುಂದಿನ ಯಾವ ಹೆಣ್ಣು ಮಕ್ಕಳಿಗೂ ಆಗಬಾರ್ದು ಅನ್ನುವಂಥದ್ದು ನೀವು ಗೋರ್ಮೆಂಟ್ದಿಂದ ನಮಗೆ ಆ ಹುಡುಗಿ ನಮಗೆ ಅನ್ಯಾಯ ಇದನ್ನ ಮಾಡ್ಬೇಕ್ರಿ. ಅದನ್ನು ದೊರಕಿಸ್ಕೊಡ್ಬೇಕು. ನಮಗೆ ಬಡ್ರದವ್ರಿ. ಈಗ ಹುಡುಗಿನ ಏನು ಮಾಡಿದಾರೆ ನಮಗೆ ಗೊತ್ತಿಲ್ರಿ ಸರ್. ಅದಕ್ಕೆ ಈಗ 6 ಗಂಟೆಗೆ ನಮಗೆ ಫೋನ್ ಬಂದಿದ್ರಿ. ಹುಡುಗಿ ಸತ್ತೈತೆ ಅಂತೇಳಿ ನಮಗೆ ಫೋನ್ ಬಂದೈತ್ರಿ. ಹ್ಞೂ ರೀ, ಇವರು ನಮಗೇನು ಹೇಳಿಲ್ರಿ. ಅದು ನಮಗೆ ಬೇರೆ ಕಡೆಯಿಂದ ಹುಡುಗಿ ಹಿಂಗೆ ಕೊಂದಾರಂತೆ ಫೋನ್ ಬಂದೈತ್ರಿ ಸರ್. ಅದಕ್ಕೆ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.